ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಿವಿ ಕಥೆಗಳು. ಬನ್ನಿ, ಅಮೃತಧಾರೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ಕಡೆ ಜಯದೇವಿ ಅವರು ಮಲ್ಲಿ ಬಂದು ಹೋಗಿರೋದನ್ನು ನೆನೆಸ್ಕೊಂಡು ತುಂಬಾ ಟೆನ್ಷನ್ನಲ್ಲಿ ಡ್ರಿಂಕ್ಸ್ ಕುಡಿತಾ ಇರ್ತಾರೆ. ಹಾಗೆ ಇಲ್ಲಿ ದಿಯಾ ಅವರು ಬರ್ತಾರೆ. ಜೈ, ನೀನೆಂಥ ಕೆಲಸ ಮಾಡಿದೆ, ಆ ಮಲ್ಲಿಗೆ ನೀನು ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಿದ್ರೆ ಹಾಗೆ ಹೋಗ್ತಿತ್ತಲ್ಲ, ನಮಗೂ ಅದೇ ಬೇಕಾಗಿತ್ತಲ್ಲ, ನೀನು ಯಾಕೆ ಸೈನ್ ಮಾಡಲಿಲ್ಲ ಅಂತ ಹೇಳಿ ಜಯದೇವ್ಗೆ ಕೇಳ್ತಾ ಇರ್ತಾರೆ. ಆಗ ಜಯದೇವ್ ಅವರು ಹೇಳ್ತಾರೆ, ಬೇಬಿ ನೀನು ಅವಳನ್ನು ನೋಡಿದೆ, ಅವಳು ಎಷ್ಟೋ ಚೇಂಜ್ ಆಗಿಬಿಟ್ಟಿದ್ದಾಳೆ. ಅವಳು ಮಾತಾಡೋದು, ಅವಳು ಡ್ರೆಸ್ ಸೆನ್ಸು ಎಲ್ಲ ನೋಡಿ ನನಗೆ ಆಶ್ಚರ್ಯ ಆಯಿತು. ಅವಳು ತುಂಬಾನೇ ಚೇಂಜ್ ಆಗಿಬಿಟ್ಟಿದ್ದಾಳೆ ಬೇಬಿ ಅಂತ ಹೇಳ್ತಾ ಇರ್ತಾರೆ. ಆಗ ದಿಯಾ ಅವರು, ಅವಳು ಚೇಂಜ್ ಆದರೆ ಏನು ಮಾಡ್ತೀಯ, ನಮಗೆ ಬೇಕಾಗಿರೋದು ಅವಳಿಂದ ಡಿವೋರ್ಸ್ ತಾನೆ, ನಿನಗೂ ಅದೇ ಬೇಕು ತಾನೆ, ನೀನು ಯಾಕೆ ಸೈನ್ ಹಾಕಲಿಲ್ಲ, ಹಾಗೆ ನಮ್ಮದು ಪ್ರಾಪರ್ಟಿಗೂ ಕೂಡ ಸೈನ್ ಆಗಿಬಿಡ್ತಿತ್ತು, ನೀನು ಯಾಕೆ ಸೈನ್ ಹಾಕ್ಲಿಕ್ಕೆ ಮೀನಾಮೇಷ ಮಾಡಿದೆ ಅಂತ ಇಲ್ಲಿ ದಿಯಾ ಕೇಳ್ತಾ ಇರ್ತಾಳೆ. ಇಲ್ಲ, ನಾನು ಸೈನ್ ಹಾಕೋದಿಲ್ಲ. ಅವಳ ಕೆಲಸಕ್ಕೋಸ್ಕರ ನನ್ನ ಹತ್ರ ಬಂದು ಸೈನ್ ಹಾಕ್ಸೋದಾದರೆ ನನ್ನ ಕೆಲಸಕ್ಕೆ ನಾನು ಅಡ್ಡಿ ಮಾಡ್ಕೊಂಡಾಗ ಆಗುತ್ತೆ, ನಾನೇ ಅವಳ ಕಾಲು ಮುಂದೆ ಹೋಗಿ ಬಿದ್ದಾಗುತ್ತೆ. ಆ ಥರ ತಪ್ಪು ನಾನು ಮಾಡಲ್ಲ, ನಾನು ಅದಕ್ಕೆ ಸೈನ್ ಹಾಕೋದೇ ಇಲ್ಲ. ಅವಳಿಂದ ನಾನು ಹೇಗೆ ಕೆಲಸ ಮಾಡ್ಕೊಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಇಲ್ಲಿ ಜಯದೇವ್ ಹೇಳ್ತಾ ಇರ್ತಾರೆ. ಹಾಗೆ ಇಲ್ಲಿ ದಿಯಾ ಕೋಪದಿಂದ ಜಯದೇವ್ನ ನೋಡ್ತಾ ಇರ್ತಾರೆ. ಹಾಗೆ ಈ ಕಡೆ ಗೌತಮ್ ಅವರಿಗೆ ಹುಷಾರಿಲ್ಲದ ಕಾರಣ ಭೂಮಿಕಾ ಅವರು ಗೌತಮ್ ಅವರಿಗೆ ಗಂಜಿ ಕಷಾಯ ಎಲ್ಲವನ್ನು ಮಾಡ್ತಾ ಇರ್ತಾರೆ. ಹಾಗೆ ರಾತ್ರಿ ಪೂರ್ತಿ ಭೂಮಿಕಾ ಅವರು ಗೌತಮ್ ಅವ್ರನ್ನ ಕೇರ್ ಮಾಡ್ತಾ ಇರ್ತಾರೆ. ಹಾಗೆ ಇಲ್ಲಿ ವಠಾರದ ಜನಗಳು ಕೂಡ ಭೂಮಿಕಾ ಗೌತಮ್ ಮನೆಗೆ ಹೋಗೋದು ಬರೋದನ್ನು ನೋಡ್ತಾ ಇರ್ತಾರೆ. ಹಾಗೆ ಇಲ್ಲಿ ಅವರು ತಪ್ಪು ಪರಿಕಲ್ಪನೆಯಲ್ಲಿ ವಠಾರದ ಜನಗಳು ಇರ್ತಾರೆ. ಈ ಕಡೆ ಭೂಮಿಕಾ ಅವರು ರಾತ್ರಿ ಪೂರ್ತಿ ನಿದ್ದೆಗಟ್ಟಿ ಗೌತಮ್ ಅವರಿಗೆ ಮಾತ್ರೆಯನ್ನು ಕೊಟ್ಟಿರ್ತಾರೆ. ಹಾಗೆ ಇಲ್ಲಿ ಗೌತಮ್ ಅವರಿಗೂ ಜ್ವರನೂ ಕೂಡ ಸ್ವಲ್ಪ ಕಮ್ಮಿ ಆಗಿರುತ್ತೆ. ಮತ್ತು ಮಕ್ಕಳನ್ನು ಬೇಗನೆ ಎಬ್ಬಿಸಿ ಅವರಿಗೆ ಶಾಲೆಗೆ ರೆಡಿ ಮಾಡಿಸ್ತಾ ಇರ್ತಾರೆ. ಹಾಗೆ ಇಲ್ಲಿ ಮಲ್ಲಿ ಕೂಡ ಭೂಮಿಕಾ ಅವರು ಅಡುಗೆ ಮಾಡ್ತಿರುವಾಗ ಬಂದು, ಅಕ್ಕ ನಾನು ಕಷಾಯ ಕುಡಿಯೋದಿಲ್ವಲ್ಲ, ನೀವೇ ಯಾಕೆ ಕಷಾಯ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು, ನಿನಗಲ್ಲ ಮಲ್ಲಿ, ಇದು ಗೌತಮ್ ಅವರಿಗೆ ಕಷಾಯ ಮಾಡ್ತಿದ್ದೇನೆ, ಹೌದು ಟ್ಯಾಬ್ಲೆಟ್ ಕೊಟ್ಟಿದ್ದಾರಲ್ಲ ಅದರಿಂದನೇ ಹುಷಾರಾಗ್ತಾರಲ್ಲ ಅಂತ ಹೇಳ್ತಾರೆ. ಆದರೆ ಭೂಮಿಕಾ ಅವರು ಆ ಟ್ಯಾಬ್ಲೆಟಿಂದ ಬಿಡಿಸ್ಬೇಕಂತಾನೆ ನಾನು ಮೊದಲೇ ಅವರಿಗೆ ಈ ಥರನೇ ಕಷಾಯ ಮಾಡ್ತಿದ್ದೆ ಅಂತ ಹೇಳ್ತಾರೆ. ಹಾಗೆ ಮಲ್ಲಿ, ಓಹೋ ಹಳೇದೆಲ್ಲ ನೆನಪಿದೆಯಾ ಅಕ್ಕವರೇ ನಿಮಗೆ ಹಂಗಾದ್ರು ಅಂತ ಹೇಳ್ತಾರೆ. ಹೌದು. ಆಗ ಹಾಗೆ ಕಿಂಡಲ್ ಮಾಡ್ತಾ ಇರ್ತಾರೆ. ಹಾಗೆ ಭೂಮಿಕಾ ಅವರು ಮಲ್ಲಿ ಮಾತಾಡೋದನ್ನು ನೋಡಿ, ನೀನೇನು ಕೆಲಸ ಮಾಡಬೇಡ, ಹೋಗು ಮಕ್ಕಳನ್ನ ರೆಡಿ ಮಾಡು ಅಂತ ಹೇಳಿ ಕಳಿಸ್ತಾರೆ. ಹಾಗೆ ಭೂಮಿಕಾ ಅವರು ತಿಂಡಿ ಎಲ್ಲ ಮಾಡಿ ಮಕ್ಕಳನ್ನ ರೆಡಿ ಮಾಡಿ ಶಾಲೆಗೆ ಕಳಿಸ್ತಾರೆ. ಹಾಗೆ ಭೂಮಿಕಾ ಅವರು ಶಾಲೆಗೆ ಕಾಲ್ ಮಾಡಿ ಒಂದು ದಿವಸ ಲೀವನ್ನು ಕೂಡ ತೆಗೆದುಕೊಳ್ತಾರೆ. ಗೌತಮ್ ಅವರಿಗೆ ಇನ್ನು ಸ್ವಲ್ಪ ಟ್ಯಾಬ್ಲೆಟು ಅದೆಲ್ಲ ಕೊಡಲಿಕ್ಕೆ ಇರುತ್ತೆ, ಆದ್ದರಿಂದ ಅವರು ಒಂದು ದಿವಸ ಲೀವನ್ನು ತೆಗೆದುಕೊಂಡಿರ್ತಾರೆ. ಮತ್ತು ಇಲ್ಲಿ ಭೂಮಿಕಾ ಅವರು ರವೆ ಖಾಲಿಯಾಗಿದೆ, ಗೌತಮ್ ಅವರಿಗೆ ಗಂಜಿ ಮಾಡಿಕೊಡ್ಬೇಕಂತೇಳಿ ರವೆ ತರಲಿಕ್ಕೆ ಅಂತ ಹೇಳಿ ವಠಾರದ ಅಂಗಡಿಗೆ ಹೋಗ್ತಾರೆ. ಹಾಗೆ ಇಲ್ಲಿ ವಠಾರದ ಜನಗಳೆಲ್ಲ ಭೂಮಿಕಾ ಅವರನ್ನು ನೋಡ್ತಾ ಬಿಸು ಬಿಸು ಮಾತಾಡ್ತಾ ಇರ್ತಾರೆ. ಭೂಮಿಕಾ ಅವರು ಯಾವುದನ್ನು ತಲೆಗೆ ಹಾಕ್ಕೊಳ್ಳದೆ ಅವರು ಸುಮ್ಮನೆ ಅಂಗಡಿಗೆ ಹೋಗಿ ರವೆಯನ್ನು ತೆಗೆದುಕೊಂಡು ಬರ್ತಾ ಇರ್ತಾರೆ. ಆಗ ನಾಗವೇಣಿ ಅಮ್ಮ ಅವರು ಕೇಳ್ತಾರೆ, ಭೂಮಿಕಾ ಏನಮ್ಮ ಇವತ್ತು ಶಾಲೆಗೆ ಹೋಗಿಲ್ಲ ಅಂತ ಕೇಳ್ತಾರೆ. ಆಗ ಭೂಮಿಕಾ ಅವರು, ಇಲ್ಲಮ್ಮ ಇವತ್ತು ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹೋಗೋಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಮತ್ತೊಬ್ಬ ಹೆಂಗಸು ಕೇಳ್ತಾರೆ, ಎಲ್ಲಮ್ಮ ನಿನ್ನ ಗಂಡ ಇಲ್ಲಿ ಈ ವಠಾರಕ್ಕೆ ಬಂದಾಗಿಂದ ನಿನ್ನ ಗಂಡನೇ ಕಾಣಿಲ್ಲ, ಒಂದು ಸತಿನೂ ನಾವು ನಿನ್ನ ಗಂಡನ ನೋಡಲಿಲ್ಲ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು ಸುಮ್ಮನೆ ನಿಂತಿರ್ತಾರೆ. ಹಾಗೆ ಇಲ್ಲಿ ಮತ್ತೆ ನಾಗವೇಣಿ ಅಮ್ಮ ಅವರು ಹೇಳ್ತಾರೆ, ಅವರ ಗಂಡ ಏನಾದರೂ ಇಲ್ಲಿ ಇದ್ದಿದ್ರೆ ಇದನ್ನೆಲ್ಲ ನೋಡಿ ಅವರ ಕಣ್ಣು ಎಮಿರಿ ಹೋಗ್ತಿತ್ತೇನೋ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು, ಏನಂದ್ರಿ ಅಂತ ಕೇಳ್ತಾರೆ. ಹೌದಮ್ಮ, ನಾವು ನೈಟ್ ಎಲ್ಲ ನೋಡಿದ್ವಿ, ನೀವು ಗೌತಮ್ ಮನೆಯಲ್ಲಿ
ಗೌತಮ್ ಮನೆಯಿಂದ ನಿಮ್ಮ ಮನೆಗೆ, ನಿಮ್ಮ ಮನೆಯಿಂದ ಗೌತಮ್ ಮನೆಗೆ ನಾವು ಓಡಾಡೋದನ್ನ ನಾವು ನೋಡಿದ್ದೇವೆ. ನೀವು ರಾತ್ರಿ ಪೂರ್ತಿ ಗೌತಮ್ ಮನೆಯಲ್ಲೇ ಇರೋದನ್ನ ನಾವು ನೋಡಿದ್ದೇವೆ. ನಮ್ಮ ಕಣ್ಣಾರೆ ನೋಡಿದ್ದಕ್ಕೆ ನಾವು ಹೇಳ್ತಾ ಇದ್ದೇವೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಅವರು ಮತ್ತೆ ಹೇಳ್ತಾರೆ, ನಮ್ಮ ವಠಾರದಲ್ಲಿ ಯಾರು ಕೂಡ ಈ ರೀತಿ ಇರಲಿಲ್ಲ, ನೀವು ಬಂದು ನಮ್ಮ ವಠಾರನ್ನ ಹಾಳು ಮಾಡಿಬಿಟ್ರಿ ಅಂತ ಹಾಗೆ ಮಾತಾಡ್ತಾ ಇರ್ತಾರೆ. ಆಗ ಭೂಮಿಕಾ ಅವರಿಗೆ ತುಂಬಾನೇ ಕೋಪ ಬರುತ್ತೆ. ಸಾಕು, ಮುಚ್ಚಿ ಬಾಯಿ, ಏನು ಬಾಯಿಗೆ ಬಂದ ಹಾಗೆ ಮಾತಾಡುತ್ತೀರಲ್ಲ, ಯಾವುದೇ ಆದ್ರೂ ಮೊದಲು ಪರೀಕ್ಷಿಸಿ ನೋಡಬೇಕು. ಏನು ಬಾಯಿಗೆ ಬಂದ ಹಾಗೆ ಕೆಟ್ಟ ಕೆಟ್ಟದಾಗಿ ಎಲ್ಲ ಮಾತಾಡ್ತಾ ಇದ್ದೀರಲ್ಲ, ನಿಮಗೆ ಗೊತ್ತಾ ಗೌತಮ್ ಅವರಿಗೆ ಏನಾಗಿದೆ ಏನಿಲ್ಲ ಅಂತ ಹೇಳಿ ಸುಮ್ಮನೆ ಮಾತಾಡೋದಲ್ಲ. ಅವರು ನಿನ್ನೆ ಮಧ್ಯಾಹ್ನದಿಂದ ಅವರು ಹೊರಗೆ ಬಂದಿಲ್ಲ, ಅವರು ತುಂಬಾನೇ ಜ್ವರದಿಂದ ಒಳಗೆ ಇದ್ದಾರೆ. ಯಾರಾದರೂ ಹೋಗಿ ನೋಡಿದ್ರ? ನಿಮಗೆ ಸಹಾಯ ಬೇಕಂದ್ರೆ ಹೋಗಿ ಅವ್ರ ಹತ್ರ ಎಲ್ಲ ಸಹಾಯನ ಪಡ್ಕೊಳ್ತೀರಾ? ನಿಮ್ಮ ಕೆಲಸ ಆಗ್ಬೇಕಾದ್ರೆ ಗೌತಮ್ ಅದು ತಂಬ, ಗೌತಮ್ ಇದು ತಂದ್ಯಾ ಅಂತ ಹೇಳಿ ಕೇಳಿ ಕೇಳಿ ತಗೊಳ್ತೀರಲ್ಲ, ಹಾಗೆ ನೀವು ಅವರಿಗೆ ಏನಾಗಿದೆ ಅಂತ ಯಾರಾದರೂ ಒಬ್ರು ಹೋಗಿ ನೋಡಿದ್ರ? ಹಾಗೆ ಇಲ್ಲಿ ನೀವು ನಿಮ್ಮ ಸಹಾಯನ ಪಡ್ಕೊಳ್ಳೋದಲ್ಲ, ನಮ್ಮಿಂದಲೂ ಅವರಿಗೆ ಸಹಾಯ ಮಾಡಿದ್ರೆ ಅದು ಮನುಷ್ಯತ್ವ ಅಂತ ಅನ್ಕೊಳ್ತೆ. ಅವರನ್ನ ಮನುಷ್ಯರು ಅಂತ ಹೇಳ್ತಾರೆ. 5 ವರ್ಷದಿಂದ ಗೌತಮ್ ಅವರು ಇದೇ ವಠಾರದಲ್ಲೇ ಇದ್ದಾರೆ. ಯಾರನ್ನಾದರೂ ಆ ದೃಷ್ಟಿಯಲ್ಲಿ ಗೌತಮ್ ಅವರು ನೋಡಿದ್ದಾರಾ? ನನಗಿಂತ ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು ಗೌತಮ್ ಅವರು ಎಂತ ಒಳ್ಳೆ ಮನಸ್ಸಿನವರಂತ ಹೇಳಿ. 5 ವರ್ಷದಿಂದ ಈ ಹುಡುಗಿಯರು ಗೌತಮ್ ಹಿಂದೆನೆ ಬಿದ್ರು. ಅವರು ಯಾರು ಈ ವಯಸ್ಸಾದ ಹೆಣ್ಮಕ್ಳಿಗೆ ಕೆಟ್ಟ ದೃಷ್ಟಿಯಲ್ಲಿ ನೋಡಿದ್ದಾರಾ ಅಂತ ಕೇಳ್ತಾರೆ. ಆಗ ಅವರು ಇಲ್ಲ ಅಂತ ಹೇಳ್ತಾರೆ. ಹಾಗೆ 5 ವರ್ಷದಿಂದ ಗೌತಮ್ ಅವರು ಈ ವಠಾರಕ್ಕೆ ಎಷ್ಟೆಲ್ಲ ಮಾಡಿದ್ದಾರೆ, ಆದ್ರೂ ನಿಮ್ಗೆ ಕೃತಜ್ಞತೆ ಅನ್ನೋದೇ ಇಲ್ಲ. ಬರೀ ಅವರಿಂದ ಹೆಲ್ಪ್ ತಗೊಳ್ಳೋದು ಆಯ್ತು. ನೀವು ಅವರಿಗೆ ರಿಟರ್ನ್ ಹೆಲ್ಪ್ ಯಾವಾಗ ಮಾಡಿದ್ರಿ, ಏನ್ ಮಾಡಿದ್ರಿ? ಹಾಗೆ ನಿಮಗೆ ಅವರನ್ನ ಕೆಟ್ಟ ದೃಷ್ಟಿಯಲ್ಲೇ ನೋಡೋದೇ ಆಯ್ತು. ಅವರು ಇಷ್ಟು ದಿನ ವಠಾರಕ್ಕೆ ಏನೆಲ್ಲ ಮಾಡಿದ್ರು ಅದೆಲ್ಲ ನಿಮ್ಗೆ ನೆನಪೇ ಇಲ್ವಾ? ನಿಮ್ಮ ಮನುಷ್ಯ ಜನ್ಮಕ್ಕೆ ಅವರ ಬಗ್ಗೆ ಮಾತಾಡ್ಲಿಕ್ಕೆ ನಿಮ್ಗೆ ಅರ್ಹತೆನೇ ಇಲ್ಲ ಅಂತ ಹೇಳಿ ಒಬ್ಬೊಬ್ಬರಿಗೂ ವಠಾರದ ಎಲ್ಲ ಜನಗಳಿಗೂ ಭೂಮಿಕಾ ಅವರು ಮಾತಾಡಿ, ಇನ್ನೊಂದು ಸರಿ ಗೌತಮ್ ಬಗ್ಗೆ ನೀವು ಈ ರೀತಿ ಮಾತಾಡಬೇಡಿ ಅಂತ ಹೇಳಿ ಭೂಮಿಕಾ ಅವರು ಹೇಳಿ ಹಾಗೆ ಹೋಗ್ತಾರೆ. ಹಾಗೆ ಇಲ್ಲಿ ಮಲ್ಲಿ ಅವರು ಮೇಲೆ ನಿಂತ್ಕೊಂಡು ಎಲ್ಲವನ್ನು ನೋಡ್ತಾ ಇರ್ತಾರೆ. ಹಾಗೆ ಗೌತಮ್ ಅವರು ಸಹ ಬಂದು ಅವರು ಮಾತಾಡೋದನ್ನ ಎಲ್ಲವನ್ನು ಕೇಳಿಸ್ಕೊಳ್ತಾ ಇರ್ತಾರೆ. ಹಾಗೆ ಗೌತಮ್ ಅವರು ಮನಸ್ಸಿನಲ್ಲಿ ಅನ್ಕೊಳ್ತಾರೆ, ಅಯ್ಯೋ ನನ್ನಿಂದ ಭೂಮಿಕಾ ಅವರು ಏನೆಲ್ಲ ಕಷ್ಟ ಅನುಭವಿಸಬೇಕಾಯ್ತಲ್ಲಪ್ಪ ಅಂತ ಹೇಳಿ ಅನ್ಕೊಳ್ತಾ ಇರ್ತಾರೆ. ಆದಷ್ಟು ಬೇಗ ಭೂಮಿಕಾ ಅವರೇ ನನ್ನ ಹೆಂಡತಿ ಅಂತ ಹೇಳಿ ವಠಾರದವರಿಗೆ ಹೇಳಬೇಕು, ಇಲ್ಲ ಅಂದರೆ ಎಲ್ಲರೂ ಏನೇನೋ ಥಿಂಕ್ ಮಾಡ್ತಾರೆ ಅಂತ ಹೇಳಿ ಗೌತಮ್ ಅವರು ಅನ್ಕೊಂತಾರೆ. ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.